ಇಂಜಿನಿಯರ್ಗಳಿಗೆ. ಸೊ ಇವತ್ತು ನಾವು ಆಟೋಕ್ಯಾಡ್ ಅನ್ನೋ ಒಂದು ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಂಗೆ ಭಾಳಷ್ಟು ಜನ ಕಾಲ್ಸು ಮೆಸೇಜು ಮಾಡ್ತಾರೆ, ಆ ಇನ್ಸ್ಟಿಟ್ಯೂಟಲ್ಲಿ ಸರಿ ಕಲಿಸಲ್ಲ, ಈ ಇನ್ಸ್ಟಿಟ್ಯೂಟಲ್ಲಿ ಸರಿ ಕಲಿಸ್ತಾರೆ, ಹಾಗೆ ಹಿಂಗಂತ. ನೋಡ್ರಿ, ಯಾವುದು ಇನ್ಸ್ಟಿಟ್ಯೂಟಲ್ಲಿ ಹೆಂಗೆ ಕಲಿಸ್ತಾರೆ ನನಗೂ ಗೊತ್ತಿಲ್ಲ, ಬಟ್ ನನಗಂತೂ ಒಂದು ಸುಮಾರು 7-8 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಭಾಳಷ್ಟು ಜನಕ್ಕೆ ಕಲಿಸಿದ್ದೀನಿ, ತುಂಬ ಜನ ಕಲ್ತಿದ್ದಾರೆ. ಹಂಗೆ ಏನಂತಂದರೆ, ನಾವು ಉತ್ತರ ಕರ್ನಾಟಕದವನು. ಫಸ್ಟ್ ಆಫ್ ಆಲ್ ಎಲ್ಲ ಕ್ಲಿಯರ್ ಮಾಡ್ತೀನಿ, ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಳ್ರಿ. ಹಾಗೆ ಆಟೋಕ್ಯಾಡ್ ಕೋರ್ಸ್ ಮುಗಿಯೋಣ ರೆವಿಟ್ ಹಾಕ್ತೀನಿ. ರೆವಿಟು, ಸ್ಕೆಚಪ್ಪು, 3ds ಮ್ಯಾಕ್ಸು, ವಿರಿಯಲ್, ಲೂಮಿಯನ್, ಎಂಡ್ಸ್ಕೇಪ್, ಸಿವಿಲ್ ರಿಲೇಟೆಡ್ ಸಾಫ್ಟ್ವೇರ್ಸ್ಗಳು ಎಷ್ಟೇ ಅದಾವ ಅವೆಲ್ಲ ಅಷ್ಟು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಒಂದೊಂದು ಪ್ಲೇ ಲಿಸ್ಟ್ ಮಾಡೋಣ. ಫಸ್ಟ್ ಸ್ಟಾರ್ಟ್ ಮಾಡೋಣ ಆಟೋಕ್ಯಾಡ್ಲಿಂದ. ಆಟೋಕ್ಯಾಡ್ ಏನಿದೆ, ಹೆಂಗಿದೆ ಅಂತ ಅದರದ್ದು ಇಂಟರ್ಫೇಸ್ ನೋಡೋಣ ಇವತ್ತಿನ ಫಸ್ಟ್ ವಿಡಿಯೋಲ್ಲಿ. ಅದಾದಮೇಲೆ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ, ಯಾವ ರೀತಿ ಎಲಿವೇಷನ್ ಮಾಡ್ತಾರೆ, ಎಲಿವೇಷನ್ ಮಾಡಿದ್ಮೇಲೆ ಅದರದ್ದು ಸೆಕ್ಷನ್ ಹೆಂಗೆ ಮಾಡ್ತಾರೆ, ಕಾಲಮ್ ಡಿಸೈನ್ ಹೆಂಗೆ ಮಾಡಬೇಕು, ವಾಸ್ತು ಪ್ರಕಾರ ಪ್ಲ್ಯಾನ್ ಹೆಂಗೆ ಮಾಡಬೇಕು, ಎಲ್ಲನೂ ಇವು ವಿಡಿಯೋಸ್ಗಳಲ್ಲಿ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಓಕೆ, ಚಾನಲಿಗೆ ಜಾಸ್ತಿ ಎಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ದೋಸ್ತು ಯಾರ್ಯಾರು ಇಂಜಿನಿಯರ್ಸ್ ಇದ್ದಾರೆ ಎಲ್ಲ ಶೇರ್ ಮಾಡಿರಿ. ಓಕೆ, ಫಸ್ಟ್ ಆಫ್ ಆಲ್ ಈಗ ನಾವು ಆಟೋಕ್ಯಾಡ್ ಓಪನ್ ಮಾಡುತ್ತೇವೆ. ಓಕೆ, ಈ ರೀತಿಯೂ ಓಪನ್ ಮಾಡ್ಬೋದು, ಇಲ್ಲ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು, ಅಥವಾ ಅದಕ್ಕೆ ಒಂದೇ ಸಿಂಗಲ್ ಕ್ಲಿಕ್ ಮಾಡಿಬಿಟ್ಟು ಎಂಟರನ್ನು ಹೊಡೆದ್ರೂ ಓಪನ್ ಆಗ್ತದೆ. ಓಕೆ, ಈಗ ನಾನು 2021 ವರ್ಷನ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಹತ್ರ ಯಾವುದಿದೆ ನನಗೂ ಕಮೆಂಟ್ ಹಾಕಿರಿ, ನೋಡೋಣ ಯಾರ ಹತ್ರ ಯಾವ್ದು ಐತಿ. ಸೊ ಇದು ಓಪನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಜನ, ಸ್ವಲ್ಪಷ್ಟು ಜನಕ್ಕೆ ಬರ್ತದೆ, ಸ್ವಲ್ಪಷ್ಟು ಜನಕ್ಕೆ ಬರಲ್ಲ, ಅಂದ್ರೂ ಅವ್ರಿಗೂ ಹೇಳ್ಕೊಡ್ತೀನಿ. ಓಕೆ, ಫೈನ್. ಈಗ ಆಟೋಕ್ಯಾಡ್ ಓಪನ್ ಆಯಿತು ನಮ್ಮದು. ಆಟೋಕ್ಯಾಡ್ ಓಪನ್ ಆದ್ಮೇಲೆ ಇಲ್ಲಿ ಎ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೈಲು ಓಪನ್ನು ನೋಡ್ರಿ. ಆ್ಯಕ್ಚುಲಿ ಈಗ ಇಲ್ಲೆಲ್ಲ ಅಷ್ಟೇ ಐತಿ. ಅನೋಟ್ ಅಂತೈತೆ, ಇನ್ಸರ್ಟ್ ಅಂತ, ವ್ಯೂ, ಮ್ಯಾನೇಜ್. ನೋಡ್ರಿ, ನಮಗೇನು ಎಷ್ಟು ಬೇಕು ಅಷ್ಟು ಕಲಿತ್ರೆ ಸಾಕದ. ಎಲ್ಲವಷ್ಟು ಕಲಿಬೇಕಂತ ರೂಲ್ಸ್ ಇಲ್ಲ, ಯಾರ್ದು ಒತ್ತಾಯ ಇಲ್ಲ. ಓಕೆನಾ, ನಮ್ಗೆ ಎಷ್ಟು ಬೇಕು, ಸಿವಿಲ್ ಇಂಜಿನಿಯರಿಗೆ ಪ್ಲ್ಯಾನ್ ಮಾಡೋದು ಎಷ್ಟು ಕಮಾಂಡ್ಸ್ಗಳು ಬರ್ತಾವೆ ಅಷ್ಟಿದ್ರೆ ಸಾಕು. ಜಾಸ್ತಿ ಕಲಿತು ಪೂರ್ತಿ ಸಾಫ್ಟ್ವೇರ್ ಕಲಿತು ಎಲ್ಲಿಗೆ ಹೋಗೋದೈತಿ, ಎಲ್ಲಿಗೂ ಇಲ್ಲಲ್ಲ, ಬರೀ ಪ್ಲ್ಯಾನ್ ಮಾಡೋದೈತಿ. ಅದೆಷ್ಟು ಕಲಿಯೋಣ. ಮತ್ತು ಎಲಿವೇಷನು, ಸೆಕ್ಷನು, ಇವು ಬ್ಲಾಕ್ಸ್ ಹೆಂಗೆ ಮಾಡಬೇಕು ಎಲ್ಲ ಅಷ್ಟು ಹೇಳ್ಕೊಡ್ತೀನಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆ, ಇದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಓಪನ್ DW ಕನ್ವರ್ಟರ್ ಈ ಥರ ಎಲ್ಲ ಬರ್ತದೆ. ನಾವು ಯಾವುದಾದ್ರೂ ಫೈಲ್ ಮಾಡಿಟ್ಟಿದ್ದೀವಿ ಅಥವಾ ಯಾವುದಾದ್ರೂ ವರ್ಕ್ ಮಾಡಿಟ್ಟಿದ್ದೀವಿ ಅಂತಂತಂದ್ರೆ ಇಲ್ಲೆಲ್ಲ ಸೈಡಿಗೆ ಬರ್ತದೆ. ಹೊಸದು ಬೇಕಾಗಿತ್ತಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಅದನ್ನು ಮಾಡ್ಕೋಬೋದು. ಇಷ್ಟೇ ಎಲ್ಲ ಶಾರ್ಟ್ಕಟ್ ಏನದ ಇಲ್ಲಿ ಬಂದಿದ್ದಾವೆ. ಇಲ್ಲಿ ಇಟ್ಟು ನೋಡ್ಬೋದು. ಇಲ್ಲಿ ನ್ಯೂ ಐತಿ, ಇಲ್ಲಿ ಓಪನ್ ಐತಿ, ಇಲ್ಲಿ ಓಪನ್ ಫ್ರಮ್ ವೆಬ್ ಆ್ಯಂಡ್ ಮೊಬೈಲ್ ಅಂತ ಐತೆ. ಅದು ಏನು ಅವಶ್ಯಕತೆ ಇಲ್ಲ, ಅವಕ್ಕೆ ಎಲ್ಲ ಇಲ್ಲಿ ಬಂದೆ. ಇದು ಟೈಟಲ್ ಮೆನ್ಯೂ. ಓಕೆ, ಇದು ಟೈಟಲ್ ಅಂತಾರೆ, ಇವೆಲ್ಲ ಟೈಟಲ್ದಾಗ ಬರ್ತದೆ. ಓಕೆ, ಅದಾದಮೇಲೆ ಇದು ಮೆನ್ಯೂ ಬಾರ್ ಐತಿ. ಈ ಮೆನ್ಯೂ ಬಾರ್ ಅದಾದಮೇಲೆ ಇದಕ್ಕೇನಂತಾರೆ, ಇದು ಡ್ರಾ, ಮಾಡಿಫೈ, ಅನೋಟೇಷನ್ ಇವೇನಿದಾವೆ ಇವೆಲ್ಲಕ್ಕೆ ರಿಬ್ಬನ್ ಅಂತ ಕರಿತಾವೆ. ಓಕೆನಾ, ಈಗ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗಲ್ಲ, ಯಾಕಂತಂದ್ರೆ ಈಗ ನಾವು ಸ್ಟಾರ್ಟಪ್ ವಿಂಡೋಲಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇದು ಗೆಟ್ ಸ್ಟಾರ್ಟ್ ಅಂತ ಐತೆ. ಡ್ರಾಯಿಂಗ್ ಸ್ಟಾರ್ಟ್ ಮಾಡೋದಿತ್ತು ಅಂತಂದರೆ ಇಲ್ಲಿ ಗೆಟ್ ಸ್ಟಾರ್ಟ್ ಐತಿ. ಇಲ್ಲಿ ಟೆಂಪ್ಲೇಟ್ಸ್ ಯಾವ ಬೇಕೋ ಅವೆಲ್ಲ ಚೂಸ್ ಮಾಡ್ಕೋಬೋದು. ಇದು ಇಷ್ಟೇ ಇರ್ಲಕ್ಕ. ಇದು ಓಪನ್ ಫೈಲ್ಸು, ಓಪನ್ ಶೀಟ್ ಸೆಟ್ ಅಂತ ಐತಿ. ಇವೇನು ನಮ್ಗೆ ಬೇಕಾಗಿಲ್ಲ. ಇಲ್ಲಿ ನಾನು ಯಾವ್ಯಾವ ವರ್ಕ್ ಮಾಡಿದ್ದೀನಿ ಅವೆಲ್ಲ ವರ್ಕ್ಸ್ಗಳು ಏನಪ್ಪ ಇಲ್ಲಿ ಬಂದು ಓಕೆ, ಇಲ್ಲಿ ಸೇವ್ ಆಗಿ ಕುಂತಿದ್ದಾವೆ. ಅವು ಡೈರೆಕ್ಟಾಗಿ ನಾನು ಓಪನ್ ಮಾಡ್ಬೋದು. ಇದಕ್ಕೆ ಈಗ ನಾವು ಫಸ್ಟಾಗಿ ಓಪನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಡ್ರಾಯಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದರ್ಲಿಂದ ಏನಾಗ್ತದೆ ಅಂತಂದ್ರೆ ಹೊಸ ಡ್ರಾಯಿಂಗ್ ಸ್ಟಾರ್ಟ್ ಆಗ್ತದೆ, ಹೊಸ ಶೀಟ್ ಬರ್ತದೆ. ಓಕೆ, ಇದೇ ಸೇಮ್ ನಾನೇನು ಹೇಳಿದೆ, ಇದು ಟೈಟಲ್ ಬಾರು, ಮೆನ್ಯೂ ಬಾರು, ರಿಬ್ಬನ್ನು ಈ ಥರ ಎಲ್ಲ ಬಂದದ್ದು. ಓಕೆ, ಇವೇನು ತಲೆ ಕೆಡಿಸ್ಕೊಬೇಡ್ರಿ, ಇವೆಲ್ಲ ಹೇಳ್ತೀನಿ ನಿಮ್ಗೆ ಹೆಂಗೆ ತರಬೇಕು, ಹೆಂಗೆ ತೆಗಿಬೇಕಂತ ಎಲ್ಲ ಇದು ತೆಗಿತೀನಿ ಈಗ. ಸೊ ಇವೆಲ್ಲ
ಕಮಾಂಡ್ಸ್ ಐತಿ, ಶಾರ್ಟ್ಕಟ್ ಕಮಾಂಡ್ಸು ಇಲ್ಲಿ ಎದುರುಗಡೆ ತಂದು ಇಡ್ಬೋದು. ಓಕೆ, ಇದೇನೈತಿ ನಮ್ಮದು ಡ್ರಾಯಿಂಗ್ ಮಾಡೋ ಶೀಟ್ ಐತಿ ಇದು. ಓಕೆ, ಇದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ಬರುತ್ತೆ, ಆ್ಯಕ್ಸಿಸ್ ಅಂತ ಇರ್ತದೆ. ಅದ್ರಾಗ ಏನಪ್ಪ ಅಂತಂತಂದ್ರೆ ಈಗ ನಾವು ಮಾಡ್ಲತ್ತೀವಿ 2D ಡ್ರಾಯಿಂಗ್. 2D ಡ್ರಾಯಿಂಗ್ದಾಗ ಏನಿರ್ತದೆ, ಒಂದು ಹಾರಿಜೆಂಟಲ್ ಇರ್ತದೆ, ಒಂದು ವರ್ಟಿಕಲ್ ಇರ್ತದೆ, ಎರಡು ಡ್ರಾಯಿಂಗ್ ಕಾಣ್ತಾವಲ್ಲ. 3Dದಾಗ 3 ಆ್ಯಕ್ಸಿಸ್ ಇರ್ತಾವೆ, ಎಕ್ಸ್ ವೈ ಝೆಡ್ ಅಂತ. ಓಕೆ, ಇಲ್ಲದ ಟಾಪ್ ವ್ಯೂ ನೋಡ್ಬೇಕಾ, ಇದು ಬಾಟಮ್ ವ್ಯೂ ನೋಡ್ಬೇಕಾ, ಏನು ನೋಡ್ಬೇಕಂತ ಇಲ್ಲಿಂದ ಮಾಡ್ಕೋಬೋದು. ನಮಗೆ ಬರೀ ಟಾಪ್ಲಿಂತನೇ ವರ್ಕ್ ಮಾಡೋದಿರ್ತದೆ, ಜಾಸ್ತಿ ತಲೆ ಕೆಡಿಸ್ಕೋದಿಲ್ಲ, ಅದು ಅಷ್ಟಕ್ಕೆ ಬಿಡ್ಬೋದು. ಇದಕ್ಕೆ UCS ಐಕಾನ್ ಅಂತಾರೆ. ಓಕೆ, ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರ್ತದೆ UCS ಐಕಾನ್ ಅಂತ. ಇದು ಕ್ಲಿಕ್ ಮಾಡಿದೆ ಅಂತಂದ್ರೆ ಒಂದು ಕಡೆ ಎದ್ದು ಬಿಡ್ತದೆ, ಅದು ಆಮೇಲೆ ಹೇಳ್ತೀನಿ. ಅದಾದಮೇಲೆ ಇದು ಕಮಾಂಡ್ಸ್ ಅಂತ ಬರ್ತದೆ. ಇದು ಕಮಾಂಡ್ಸ್ ನಾವು ಯಾವುದೋ ಕಮಾಂಡ್ಸ್ ನಾವು ಫಾರ್ ಎಕ್ಸಾಂಪಲ್ ಈಗ ನಾ ಒಂದು ಕಮಾಂಡ್ ತೊಗೊಂಡೆ ಅಂತಂದ್ರೆ ಇಲ್ಲಿ ಕಮಾಂಡ್ ಇದು ಆ್ಯಕ್ಟಿವೇಟ್ ಆಗ್ಯದ ಅಂತ ತೋರಿಸ್ತದೆ. ಕಮಾಂಡ್ಸ್ಗಳೆಲ್ಲ ಹೇಳ್ತೀನಿ ಮುಂದೆ, ಅದ್ರ ಬಗ್ಗೆ ವರಿ ಮಾಡ್ಕೊಬೇಡ್ರಿ. ಇದು ಇಷ್ಟೇ ನೆನ್ಪಿಡ್ರಿ, ಇವೆಲ್ಲ ಏನವ ಮೆನ್ಯೂ ಬಾರ್ ಅದ, ಇದು ರಿಬ್ಬನ್ ಅದ, ಇದು ಡ್ರಾಯಿಂಗ್ ಶೀಟ್ ಅದ, ಇದು ಕಮಾಂಡು ನಾವು ಟೈಪ್ ಮಾಡೋ ಯಾವ ಕಮಾಂಡ್ ಐತಿ ಇಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಅಂತ ಇಷ್ಟೇ ನೆನಪಿಟ್ಕೊಳ್ರಿ, ಸಾಕದ. ಓಕೆ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಕಮಾಂಡ್ ಯೂಸ್ ಆಗ್ತಾವ, ಇವೆಲ್ಲ ಏನೇನು ಕೆಲಸ ಮಾಡ್ತಾವೆ ಎಲ್ಲ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.